ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ಒಂದು SC ಕ್ಯಾಟಗರಿಯವರಿಗೆ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿಗೆ ಸಂಬಂಧಪಟ್ಟಂಗೆ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನನ್ನು ಆಗಿ ಬನ್ನಿ. ಏನು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಇದೆ 2024 ಮತ್ತು 25ನೇ ಸಾಲಿನ ಈ ಒಂದು ಸಾಲಿನ ಅಭ್ಯರ್ಥಿಗಳಿಗೆ ಈಗಾಗಲೇ ಒಂದು ST ಮತ್ತು OBC ಕ್ಯಾಟಗರಿಗೆ ಒಂದು ಪ್ರತ್ಯೇಕವಾಗಿ SHP ವೆಬ್ಸೈಟ್ನಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಈ ಒಂದು SC ಕ್ಯಾಟಗರಿಗೆ ಬೇರೆ ಒಂದು ಸಪ್ರೇಟಾಗಿ ಪ್ರತ್ಯೇಕವಾಗಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದರೆ ಅವರು ಆ ಒಂದು ವೆಬ್ಸೈಟ್ನಲ್ಲಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು SC ಕ್ಯಾಟಗರಿಯು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಈ ಒಂದು ಹೊಸ ವೆಬ್ಸೈಟ್ನಲ್ಲಿ ಒಂದು ರಿಜಿಸ್ಟ್ರೇಷನ್ನ ಮಾಡಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಾನು ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನನ್ನು ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇದೊಂದು ಸಮಾಜ ಕಲ್ಯಾಣರ ಅಧಿಕೃತ ವೆಬ್ಸೈಟ್ ಆಗಿದೆ. ನೀವು ನೋಡ್ಕೊಳ್ಬೋದು, ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ 2024 ಮತ್ತು 25ನೇ ಸಾಲಿನ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಒಂದು ಹೈಲೈಟ್ನ ಮಾಡಿದ್ದೀನಿ. ಈ ರೀತಿಯಾಗಿ ಒಂದು ಪಾಪಪ್ ಬಂದಿದೆ. ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ SC ಕ್ಯಾಟಗರಿಯವರು ಈ ಒಂದು ಅಧಿಕೃತ ವೆಬ್ಸೈಟ್ ಮೂಲಕ ಒಂದು ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ನ ಮಾಡಿ ಅಪ್ಲೈಯನ್ನು ಮಾಡೋದಂತ ನೋಡ್ಕೋಣ. ನೋಡಿ, ಈ ವೆಬ್ಸೈಟ್ ಓಪನ್ ಆದ ತಕ್ಷಣ ನೀವು ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ರಿಜಿಸ್ಟ್ರೇಷನ್ನ ಮಾಡಿ ಅಪ್ಲೈಯನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ರಿಜಿಸ್ಟರ್ ಅಂತಿದೆ. ನೋಡಿ, ಈ ಒಂದು ರಿಜಿಸ್ಟರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಟೆಪ್ 5 ವರೆಗೆ ನೀವು ಅಪ್ಲಿಕೇಶನ್ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಏನೇನು ಮಾಹಿತಿ ಇದೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಸ್ಟೆಪ್ 1 ಕಂಪ್ಲೀಟ್ KYC ಮತ್ತು ಯೂಸರ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕಂದ್ರೆ, ಮೊದಲನೇದಾಗಿ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ. ಒಂದು ಸ್ಟೂಡೆಂಟ್ ಅಪ್ಲೋಡ್ ಅಂದರೆ ಇಲ್ಲಿ ನಿಮಗೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಆಗಿರಬೇಕು. ಇಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗಾಗಲೇ ಒಂದು ಪೋಸ್ಟ್ ಮೆಟ್ರಿಕ್, ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅವರು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡೋಣ. ನೋಡಿ, ಮೊದಲೇದಾಗಿ ಈ ಒಂದು ಫೋಟೋನ ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಅಂದರೆ 100 KB ಒಳಗಿರುವ JPG ಅಥವಾ ಒಂದು PDF ಫಾರ್ಮೇಟ್ನಲ್ಲಿ ನೀವು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಬೋದು. ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ಅಂದರೆ ಒಂದು ಫೋಟೋನ ಯಾವ ರೀತಿಯಾಗಿ 100 KB ರಿಸೈಸನ್ನು ಮಾಡ್ಕೊಳ್ಬೇಕಂತ ನಾನು ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಯಾವ ರೀತಿಯಾಗಿ ರಿಸೈಸನ್ನು ಮಾಡಬೇಕಂತ ನಾನು ವಿಡಿಯೋನ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋನ ವಾಚ್ ಮಾಡಿ ಒಂದು ಫೋಟೋನ ನೀವು ರಿಸೈಸನ್ನು ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನೆಕ್ಸ್ಟು ಒಂದು ಫುಲ್ ನೇಮ್ನ ಹಾಕಬೇಕಾಗುತ್ತೆ. ಒಂದು ಆ್ಯಸ್ ಪರ್ ಆಧಾರ್ ಕಾರ್ಡ್ನಲ್ಲಿ ಏನು ನಿಮ್ಮ ನೇಮ್ ಇದೆ ಸೇಮ್ ಅದೇ ರೀತಿಯಾಗಿ ಇಲ್ಲಿ ನೀವು ನೇಮ್ ನೀಡಬೇಕಾಗುತ್ತೆ. ಯಾವುದೇ ರೀತಿ ಮಿಸ್ಟೇಕನ್ನು ಮಾಡ್ಕೊಳ್ಬೇಡಿ. ನಿಮ್ಮೊಂದು ಆಧಾರ್ ಕಾರ್ಡ್ಲಿರುವಂತೆ ನೇಮನ್ನು ಇಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ನಿಮ್ಮದು ಜೆಂಡರ್ ಕೇಳುತ್ತೆ. ಜೆಂಡರ್ ಮೇಲ್ ಅಥವಾ ಫಿಮೇಲ್, ಈ ರೀತಿ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಒಂದು SSLC ಅಂಕಪಟ್ಟಿ ಅಥವಾ ಒಂದು ಆಧಾರ್ ಕಾರ್ಡ್ಲಿರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ. ಇದಾದ ತಕ್ಷಣ ಒಂದು ಅಡ್ರೆಸ್ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಪ್ರೆಸೆಂಟ್ ಅಥವಾ ಒಂದು ಪರ್ಮನೆಂಟ್ ಅಡ್ರೆಸ್ನ ಹಾಕಬೇಕಾಗುತ್ತೆ. ಇದು ಒಂದು ಆಧಾರ್ ಕಾರ್ಡಲ್ಲಿರುತ್ತೆ. ಆ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ನೀಡ್ಕೊಳ್ಳಿ. ನೋಡಿ, ಒಂದು ಅಡ್ರೆಸ್ ನೀಡಿದ ತಕ್ಷಣ ನಿಮಗೆ ಸ್ಟೆಪ್ 2 ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಏನೇನು ಮಾಹಿತಿ ನೀಡಬೇಕು ನೋಡೋಣ. ಮೊದಲೇದಾಗಿ ಕ್ಯಾಟಗರಿ, ನಿಮ್ಮದು ಒಂದು ಯಾವ ಕಾಸ್ಟ್ ಅಂತಿದೆ ಎಲ್ಲ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಅಂದರೆ SC ಕ್ಯಾಟಗರಿದವರು SC ಅಂತ ಲಿಸ್ಟ್ ಚೂಸ್ ಮಾಡ್ಕೊಳ್ಳಿ. ನೋಡಿ, SC ಅಂತ ನೀವು ಚೂಸ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಮಾಹಿತಿಯನ್ನು ನೀಡಬೇಕಾಗತ್ತೆ. ನೋಡಿ, ನೀವು ಒಂದು ಕಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ನೀಡಿ ಇಲ್ಲಿ ವೆರಿಫೈ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಆಟೋಮೆಟಿಕ್ಕಾಗಿ ಡಾಟಾ ಫ್ಯಾಕ್ಚ್ ಆಗಿಬಿಡುತ್ತೆ. ನಿಮ್ಮದು ವ್ಯಾಲಿಡಿಟಿ, ಆ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಆಗಿರ್ಬೋದು, ಎಷ್ಟು ಇನ್ಕಮ್ ಇದೆ ಅಂತ ಎಲ್ಲ ಮಾಹಿತಿ ಬರುತ್ತೆ. ವೆರಿಫೈನ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ ತಕ್ಷಣ ಒಂದು ಸ್ಟೆಪ್ 3 ವೆರಿಫೈ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಹಾಕಬೇಕಾಗುತ್ತೆ. ಅಂದರೆ 10 ಡಿಜಿಟಲ್ ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ಒಂದು OTP ರಿಶ್ಯೂ ಆಗುತ್ತೆ. ಆ OTP ಹಾಕಿ ಇಲ್ಲಿ ವೆರಿಫೈಯನ್ನು ಮಾಡ್ಕೊಳ್ಳಿ. ಮತ್ತು ಇಮೇಲ್ ID ಆಪ್ಷನಲ್ ಆಗಿರುತ್ತೆ. ನಿಮ್ಮ ಕಡೆ ಇಮೇಲ್ ID ಇದ್ದರೆ ಹಾಕ್ಕೊಳ್ಬೋದು, ಇಲ್ಲವಾದರೆ ಡ್ಯಾಶನ್ನು ಬಿಡ್ಬೋದು. ಮತ್ತು ಸ್ಟೆಪ್ 4 ಏನು ಮಾಹಿತಿ ಇದೆ ಅಂದರೆ ಫಿಲ್ ಅಕಾಡೆಮಿಕ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಅಂದರೆ ಇಲ್ಲಿ 3 ರೀತಿಯ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ, ನೋಡಿ, 3 ಹಾಸ್ಟೆಲ್ ಅಂದರೆ ಅಂಥವಲ್ಲಿ ಹಾಕಬೇಕಾಗತ್ತೆ. ಒಂದು ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಕರೆದಿದ್ದಾರೆ, ಒಂದು ಪೋಸ್ಟ್ ಮೆಟ್ರಿಕ್ ಅಭ್ಯರ್ಥಿಗಳಿಗೆ ಮತ್ತು ಒಂದು ರೆಸಿಡೆಂಟಲ್ ಸ್ಕೂಲ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಂದರೆ ಪ್ರೀ ಮೆಟ್ರಿಕ್
ಹಾಸ್ಟೆಲ್ ಅಂದರೆ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡಲ್ಲಿ ಏನು ಓದ್ತಾ ಇದ್ದಾರೆ ಅಂಥ ಸ್ಟೂಡೆಂಟ್ಗಳು ಫ್ರೀ ಮೆಟ್ರಿಕ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕು. ಮತ್ತು ಪೋಸ್ಟ್ ಮೆಟ್ರಿಕ್ ಅಂದರೆ 10th ಸ್ಟ್ಯಾಂಡರ್ಡ್ ಮೇಲೆ ಅಂದರೆ ಫಸ್ಟ್ ಇಯರಿಂದ ಏನು ಡಿಗ್ರಿವರೆಗಿದೆ ನೋಡಿ ಆ ಒಂದು ಲೆವೆಲಲ್ಲಿ ಅಂಥ ಅಭ್ಯರ್ಥಿಗಳು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಂತ ಚೂಸ್ ಮಾಡ್ಕೊಂಡು ಅಪ್ಲೈನ ಮಾಡ್ಕೊಳ್ಬೇಕು. ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ 1 ಸ್ಟ್ಯಾಂಡರ್ಡಿಂದ 6 ಸ್ಟ್ಯಾಂಡರ್ಡ್ ಅಥವಾ ಒಂದು ಅವರ ಕಾಲೇಜ್ ಅಂದರೆ ಸ್ಕೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 2 ಆಪ್ಷನ್ಗಳು ಏನಿದ್ದಾವೆ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಅಂತಿದೆ. ಪ್ರೀ ಮೆಟ್ರಿಕ್ ಅಂದರೆ 1ರಿಂದ 10th ಸ್ಟ್ಯಾಂಡರ್ಡ್ ಒಳಗೆ ಮತ್ತು ಫಸ್ಟ್ ಇಯರಿಂದ ಡಿಗ್ರಿ ಒಳಗೆ ಪೋಸ್ಟ್ ಮೆಟ್ರಿಕ್ ಅಂತ ಹೇಳ್ತಾರೆ. ನೋಡಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾವೀಗ ನೋಡ್ಕೊಳ್ಳೋಣ. ನೋಡಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರೆಸೆಂಟಾಗಿ ನೀವು ಏನು ಒಂದು ಕಾಲೇಜ್ನಲ್ಲಿ ಇರುತ್ತೀರ ಆ ಕಾಲೇಜ್ ಡಿಸ್ಟಿಕ್ ಹಾಕಬೇಕಾಗತ್ತೆ. ಅಂದರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ, ನಿಮ್ಮ ಒಂದು ಡಿಸ್ಟಿಕ್ ಹಾಕ್ಕೊಳ್ಬೇಡಿ, ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕ್ನಲ್ಲಿದೆ ಅಂತ ಇಲ್ಲಿ ಚೂಸ್ ಮಾಡಬೇಕು. ಆ ಒಂದು ಕಾಲೇಜು ಯಾವ ಒಂದು ತಾಲೂಕಿನಲ್ಲಿದೆ ಅಂತ ನೀವು ಅದನ್ನು ಚೂಸ್ ಮಾಡಬೇಕಾಗತ್ತೆ. ನೋಡಿ ಯಾವ್ದು ತಕ್ಷಣ ಒಂದು ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಬಂದಿರುತ್ತೆ. ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದಿದೆ ನೋಡಿ ಅದನ್ನು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ನೋಡಿ ನಿಮ್ಮ ಒಂದು ಯೂನಿವರ್ಸಿಟಿ PUC ಇದ್ದವರು ಇಲ್ಲಿ PUE ಇಲ್ಲಿ ಮಿಸ್ಟೇಕ್ ಆಗಿದೆ. ನೀವು PUC ಅಂತ ಅಭ್ಯರ್ಥಿಗಳು ಇಲ್ಲಿ PUE ಅಂತಿದೆಯಲ್ಲ ಇದನ್ನು ಚೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನಿತರ ಯೂನಿವರ್ಸಿಟಿಗಳು ಇದ್ದಾವೆ ಇಲ್ಲಿ ನೋಡ್ಕೊಳ್ಬೋದು, ಅದನ್ನು ನೀವು ಸರ್ಚ್ ಮಾಡಿ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಮತ್ತು ITI ಇದ್ದರೆ ITIನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ನಿಮ್ಮದು ಕಾಲೇಜ್ ಕೇಳುತ್ತೆ. ನಿಮ್ಮದು ಸೆಲೆಕ್ಟ್ ಕಾಲೇಜ್ ಅಂತ ಇರುತ್ತೆ. ನಿಮ್ಮದು ಕಾಲೇಜ್ ಯಾವುದಿದೆ ಆ ಕಾಲೇಜನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಸೆಲೆಕ್ಟ್ ಕೋರ್ಸ್ ನಿಮ್ಮದು ಯಾವುದು ಕೋರ್ಸ್ ಇದೆ ನೋಡಿ. ನಾವು ಎಕ್ಸಾಂಪಲಾಗಿ BA ಅಂತ ನಾನು ಕೋರ್ಸನ್ನು ಹಾಕ್ತಾ ಇದ್ದೀನಿ. ನಿಮ್ಮದು ಕೋರ್ಸನ್ನು ಹಾಕ್ಕೊಳ್ಳಿ. ಮತ್ತು ಆ ಒಂದು ಕೋರ್ಸು ಎಷ್ಟು ಇಯರ್ ಇದೆ ಅಂದರೆ ಈಗ ಫಸ್ಟ್ ಇಯರು ನೀವು ಹಚ್ಚಿದರೆ ನಿಮ್ಮದು 2 ಇಯರ್ಸ್ ಕೋರ್ಸ್ ಇರುತ್ತೆ. ಮತ್ತು ಡಿಗ್ರಿ ಹಚ್ಚಿದರೆ 3 ಇಯರ್ಸ್ ಕೋರ್ಸ್ ಇರುತ್ತೆ. ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಿಮ್ಮದು ಏನು ಕೋರ್ಸ್ ಇದೆ ಆ ಕೋರ್ಸ್ ಎಷ್ಟು ಇಯರ್ಸ್ ಇದೆ ಅಂತ ನೀವು ಇಲ್ಲಿ ಹಾಕಬೇಕಾಗತ್ತೆ. ಇದಾದ ತಕ್ಷಣ ಒಂದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ. ನಿಮ್ಮ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಆಗ್ಬೋದು ಅಥವಾ ನಿಮಗೆ ಯಾವುದೋ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಲ್ಲ ಅದನ್ನು ಮಾಹಿತಿಯನ್ನು ನೀಡಬೇಕಾಗತ್ತೆ. ನಿಮಗೆ ಒಂದು ಕಾಲೇಜ್ ಹಚ್ಚುವ ಒಂದು ಪ್ರೂಫ್ ಆಗಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ನೀಡಬೇಕಾಗತ್ತೆ. ಇದಾದ ತಕ್ಷಣ ಒಂದು SSP IDಯನ್ನು ಹಾಕಬೇಕಾಗತ್ತೆ. ಏನೊಂದು ಸ್ಟೇಟ್ ಸ್ಕಾಲರ್ಶಿಪ್ ಹಾಕಿರ್ತೀರ ನೋಡಿ SSPನ ಆ ಒಂದು ಸ್ಕಾಲರ್ಶಿಪ್ IDಯನ್ನು ಹಾಕಬೇಕಾಗತ್ತೆ. ಆ ಒಂದು IDನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಸ್ಟೆಪ್ 5 ಒಂದು ಕ್ರಿಯೇಟ್ ಪಾಸ್ವರ್ಡ್ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಮತ್ತು ಕೊನೆಯ ಹಂತವಾಗಿರುತ್ತೆ ಇಲ್ಲಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ನಂಬರ್ಸ್, ಇಷ್ಟು ರೀತಿಯ ಮಿಕ್ಸ್ ಮಾಡಿ ನೀವು ಕರೆಕ್ಟಾಗಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ಅಂದರೆ ನಾನು ಎಕ್ಸಾಂಪಲಾಗಿ ಈಗ ನಾನು ಶ್ರೀ @1234 ಅಂತ ನಾನು ಈಗ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿದೆ ಆದರೆ ಮಾತ್ರ ಅದು ಕ್ರಿಯೇಟ್ ಆಗುತ್ತೆ. ಅಂದರೆ ಈಗ ಒಂದು ಕ್ಯಾಪಿಟಲ್ ಲೆಟ್ರಲ್ಲಿ ನಾನು ಈಗ ಒಂದು S ಅಂತ ನಾನು ಟೈಪ್ ಮಾಡಿದೆ ಮತ್ತು ಸ್ಮಾಲ್ ಲೆಟ್ರಲ್ಲಿ SHRI ಅಂತ ಮಾಡಿದೆ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರಲ್ಲಿ ಅಂತ ಯೂಸ್ ಮಾಡಿದೆ ಮತ್ತು ನಂಬರ್ಸ್ನಲ್ಲಿ 1 2 3 ಅಂತ ನಾನು ಈ ರೀತಿಯಾಗಿ ಯೂಸ್ ಮಾಡಿದೆ. ಈ ರೀತಿಯಾಗಿ ನೀವು 2 ಕಡೆ ಹಾಕ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಅಗ್ರಿ ಬಟನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಅಕೌಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ. ಏನಂದರೆ ಯೂಸರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ವಿತ್ SWID ಅಂತ ಬರುತ್ತೆ. ಈ ಒಂದು ID ಏನು ಮಾಡ್ಕೋಬೇಕು ನೀವು ನೋಟನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು IDಯನ್ನು ನೀವು ಏನು ಮಾಡಬೇಕು ನೋಟ್ ಮಾಡ್ಕೊಳ್ಳಿ ಅಥವಾ ನಿಮಗೆ SMS ಮೂಲಕ ಬರ್ಬೋದು. ಆದರೆ ಈ ಒಂದು IDನ ನೀವು ನೋಟನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಈ ಐಡಿಯನ್ನು ನೋಟ್ ಮಾಡ್ಕೊಂಡು ಅಥವಾ ಒಂದು ಪ್ರಿಂಟ್ ಅಂತಿದೆ ನೋಡಿ ಆಪ್ಷನು, ಈ ಪ್ರಿಂಟ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ರಿಂಟನ್ನು ಮಾಡ್ಕೋಬೋದು. ನೆಕ್ಸ್ಟ್ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ನೀವು ನೋಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ. ಅದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ನೀವು ಲಾಗಿನ್ ಮಾಡಿ ಆ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೋಡಿ ಈಗೇನು ಒಂದು SWD ಮತ್ತು ID ಬಂದಿರುತ್ತೆ. ಈಗಾಗಲೇ ನಾನು ತಿಳಿಸಿದ್ನಲ್ಲ ಆ ಒಂದು IDನ ಇಲ್ಲಿ ನೀಡಿ ಮತ್ತು ಏನು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಲ್ಲ ಒಂದು ರಿಜಿಸ್ಟ್ರೇಷನಲ್ಲಿ ಆ ಒಂದು ಪಾಸ್ವರ್ಡ್ನ ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈಗ ನಾವು ಲಾಗಿನನ್ನು ಮಾಡ್ಕೊಳ್ಳೋಣ. ನೋಡಿ ಲಾಗಿನ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ನಿಮ್ಮ ಒಂದು ಕಾಲೇಜ್ ಡಿಸ್ಟಿಕ್ನ ನೀಡಿರ್ತಿಲ್ಲ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಆ ಒಂದು ಡಿಸ್ಟಿಕ್ನಲ್ಲಿ ಯಾವ್ಯಾವ ಹಾಸ್ಟೆಲ್ಗಳು ಇದ್ದಾವೆ ಅಂತ ಇಲ್ಲಿ ಶೋ ಆಗ್ತದೆ. ಈ ಹಾಸ್ಟೆಲ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಅಂದರೆ ಇಷ್ಟು ಹಾಸ್ಟೆಲ್ಗಳಲ್ಲಿ 4 ಹಾಸ್ಟೆಲ್ಗಳು ಇಲ್ಲಿ ನಮಗೆ ತೋರಿಸ್ತಾ ಇದ್ದಾವೆ. ಈ ಹಾಸ್ಟೆಲಲ್ಲಿ ಎಷ್ಟು ಸೀಟ್ಗಳು ಖಾಲಿ ಇದ್ದಾವೆ ಅಂತ ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು. ಎಕ್ಸಾಂಪಲಾಗಿ ಯಾವ ರೀತಿ ಅಂದರೆ ನೋಡಿ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ನವನಗರ್ ನ್ಯೂ ಟು ಬಾಗಲಕೋಟೆ ತಾಲೂಕು ಅಂತ ಬರ್ತಾ ಇದೆ. ಇಲ್ಲಿ ನೋಡಿ ಅವೈಲೇಬಲ್ ವೇಕೆನ್ಸಿ
336 ಅಂದರೆ 336 ವೇಕೆನ್ಸಿ ಈ ಒಂದು ಹಾಸ್ಟೆಲ್ನಲ್ಲಿ ಖಾಲಿ ಇದ್ದಾವೆ. ಈ ರೀತಿಯಾಗಿ ನೀವು ವೇಕೆನ್ಸಿಯನ್ನು ಚೆಕ್ ಮಾಡ್ಕೊಂಡು ಯಾವೊಂದು ಹಾಸ್ಟೆಲ್ ಹಾಕ್ತೀರಾ ನೋಡಿ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಹಾಸ್ಟೆಲ್ಸ್ ಇರ್ತವೆ, ಅಲ್ಲಿ ವೇಕೆನ್ಸಿಯನ್ನು ನೋಡ್ಕೊಳ್ಬೋದು, ಎಷ್ಟು ಅಲ್ಲಿ ಈಗಾಗಲೇ ರಿಸರ್ವ್ ಆಗಿದೆ. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಯಾವೊಂದು ಹಾಸ್ಟೆಲ್ಗೆ ಆಗ್ತಿರಲ್ಲ ಅದ್ರ ಮೇಲೆ ಅಪ್ಲೈ ಅಂತ ಇರದೆ ಇಲ್ಲಿ ನೀವು ಅಪ್ಲೈ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇನ್ನಿತರ ಆಪ್ಷನ್ಸ್ಗಳಿದೆ, ಅಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ ಎಲ್ಲ ಇಲ್ಲಿ ಡೀಟೇಲ್ಸ್ ಬಂದಿರುತ್ತೆ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಏನಾದರೂ ನಿಮಗೆ ಸಮಸ್ಯೆ ಬಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಮತ್ತು ಅಪ್ಲೈ ಯಾವ ರೀತಿಯಾಗಿ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅಂತಿದೆ ನೋಡಿ, ಈ ಒಂದು ಅಪ್ಲೈ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಬರುತ್ತೆ, ಮೈ ಅಪ್ಲಿಕೇಶನ್ ಸ್ಟೇಟಸ್. ಅಂದರೆ ಈಗ ನೀವು ಅಪ್ಲಿಕೇಶನ್ ಈಗ ಹಾಕಿದ್ದೀರಿ, ಈ ಒಂದು ಹಾಸ್ಟೆಲ್ಗೆ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ, ಈ ಒಂದು ಹಾಸ್ಟೆಲ್ದು ಅಪ್ಲಿಕೇಶನ್ ID ಬಂದಿರುತ್ತೆ. ಅಂದರೆ ನೀವು ಏನು ಅರ್ಜಿಯನ್ನು ಈಗ ಹಾಕಿರ್ತಿಲ್ಲ ಅದ್ರದ್ದು ಒಂದು ID ಆಗಿರ್ಬೋದು, ಮತ್ತು ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು. ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ಸಿಗೆ ಯಾವ ರೀತಿಯಾಗಿದೆ ಅಂದರೆ ಪೆಂಡಿಂಗ್ ಅಂತಿದೆ, ಇಲ್ಲಿ ಪೆಂಡಿಂಗ್ ಅಂತಿದೆ. ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ನಾವು ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ PDF ಮೂಲಕ ನೀವು ಸೇವನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ ಈ ಒಂದು SC ಕೆಟಗರಿ ಯಾರಿದ್ದೀರಿ ನೋಡಿ, ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಈ ಒಂದು ವೆಬ್ಸೈಟಲ್ಲಿ ಈ ರೀತಿಯಾಗಿ ಸ್ಟೆಪ್ ಇರ್ತವೆ. ಈ ರೀತಿಯಾಗಿ ನೀವು ಸುಲಭವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಆದಷ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ.